ವಾಟ್ಸಪ್ ಅವರು ಒಂದು ಹೊಸ ಫೀಚರನ್ನು ತರೋಕ್ಕೆ ಮುಂದಾಗಿದ್ದಾರೆ. ಈ ಫೀಚರಿಂದ ನಮಗೆ ಎಷ್ಟು ಉಪಯೋಗ ಕೂಡ ಇದೆ, ಅಷ್ಟೇ ಪ್ರಾಬ್ಲಮ್ ಕೂಡ ಫೇಸ್ ಮಾಡೋ ಸಾಧ್ಯತೆ ಇದೆ. ಇವತ್ತಿನ ವಿಡಿಯೋದಲ್ಲಿ ಆ ಎರಡು ಫೀಚರ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಟ್ಸಪ್ ಯಾರು ತಾನೇ ಯೂಸ್ ಮಾಡಲ್ಲ ಹೇಳಿ, ನಾವೆಲ್ಲರೂ ಯೂಸ್ ಮಾಡ್ತಿರ್ತೀವಿ. ಆದರೆ ಇದೊಂದು ಹೊಸ ಎರಡು ಅಪ್ಡೇಟ್ಗಳು ನಮಗೆ ಸ್ವಲ್ಪ ಮಟ್ಟಿನ ಪ್ರೈವಸಿ ಕೊಡುವಲ್ಲಿ ಹೆಲ್ಪ್ ಮಾಡುತ್ತೆ ಅಂದರೆ ತಪ್ಪಾಗಲ್ಲ. ಮೊದಲನೇ ಪ್ರೈವಸಿ ಏನಂದರೆ, ನಿಮ್ಮ ಸಿಮ್ ಬಾಂಡಿಂಗನ್ನು ಮಾಡ್ತಾರೆ. ಅಂದರೆ ನೀವು ಯಾವ ಫೋನಿನಲ್ಲಿ ಸಿಮ್ ಯೂಸ್ ಮಾಡ್ತಿದ್ದೀರೋ ಅದೇ ಫೋನ್ನಲ್ಲಿ ವಾಟ್ಸಪ್ ಯೂಸ್ ಮಾಡ್ಬೋದು. ಬೇರೆ ಫೋನ್ನಲ್ಲಿ OTP ತಗೊಂಡು ನಿಮ್ಮ ವಾಟ್ಸಪ್ಪನ್ನು ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಅಂದರೆ ನಾವು ಮುಂಚೆಲ್ಲ ವಾಟ್ಸಪ್ಪನ್ನು ಹೇಗೆ ಯೂಸ್ ಮಾಡ್ತಿದ್ದೀವಿ ಅಂದರೆ, ನಾವು ಇನ್ನೊಂದು ಫೋನಲ್ಲಿ ವಾಟ್ಸಪ್ಪನ್ನು ಆನ್ ಮಾಡ್ತಿದ್ವಿ, OTP ನಮ್ಮ ಸಿಮ್ ಕಾರ್ಡ್ ಇರೋ ಮೊಬೈಲ್ಗೆ ಬರ್ತಾಯಿತ್ತು, ಅದನ್ನು ನಾವು ಲಾಗಿನ್ ಮಾಡ್ತಾಯಿದ್ವಿ. ಆದರೆ ಈಗ ನಿಮ್ಮ ಫೋನಿನಲ್ಲಿ ಸಿಮ್ ಕಾರ್ಡ್ ಇದ್ದರೆ ಮಾತ್ರ ವಾಟ್ಸಪ್ ಆನ್ ಆಗುತ್ತೆ. ಒಂದು ವೇಳೆ ನೀವು ಸಿಮ್ ಕಾರ್ಡ್ ತೆಗೆದ್ರೆ ಲಾಗೌಟ್ ಇಮಿಡಿಯೇಟ್ಲಿ ಆಗುತ್ತೆ. ಸಿಮ್ ಒಂದು ಫೋನ್ನಲ್ಲಿ, ವಾಟ್ಸಪ್ ಒಂದು ಫೋನ್ನಲ್ಲಿ ಯೂಸ್ ಮಾಡೋರು ಸ್ವಲ್ಪ ಎಚ್ಚರಿಕೆ ವಹಿಸಿ. ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ, ತುಂಬ ಜನ ಆಫೀಸಲ್ಲಿ ನಮ್ಮ ಸಿಸ್ಟಮಲ್ಲಿ ವಾಟ್ಸಪ್ಪನ್ನು ಲಾಗಿನ್ ಮಾಡಿರ್ತೀವಿ, ಅದು ನಾವು ಲಾಗೌಟ್ ಮಾಡೋ ತನಕ ಅದು ಲಾಗಿನ್ನೇ ಆಗಿರುತ್ತೆ. ಆದರೆ ಇನ್ನು ಮುಂದೆ ಹಾಗಾಗಲ್ಲ. ನಾವು ಲಾಗಿನ್ ಮಾಡಿದ 6 to 8 hours ಒಳಗಡೆ ಅದು ಲಾಗೌಟ್ ಆಗುತ್ತೆ. ಇದರಿಂದ ತುಂಬ ಉಪಯೋಗ ಕೂಡ ಇದೆ ಮತ್ತು ಪ್ರಾಬ್ಲಮ್ ಕೂಡ ಆಗುತ್ತೆ. ನಾವೆಲ್ಲರೂ ಆಫೀಸ್ ಅವರ್ಸ್ 6 to 8 hours ಮಾಡ್ತೀವಿ. ನಾವು ಬೆಳಗ್ಗೆ ಲಾಗಿನ್ ಆದರೆ ಅವರ ವಾಟ್ಸಪ್ ಅವ್ರ ಪ್ರಕಾರ ಒಂದು 8 hours ನಾವು ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಿ. ಅವ್ರು ಹೇಳೋ ಪ್ರಕಾರ ನಾವು ಕಂಪ್ನಿ ಲಾಗೌಟ್ ಆಗೋ ಟೈಮ್ಗೆ ಅದು ಕೂಡ ಲಾಗೌಟ್ ಆಗುತ್ತೆ. ಅದರಿಂದ ನಾವು ಜಾಬ್ ಮುಗಿಸಿ ಮನೆಗೆ ಆದಮೇಲೂ ಕೂಡ ಯಾರಾದರೂ ನಮ್ಮ ವಾಟ್ಸಪ್ಪನ್ನು ಮಿಸ್ಯೂಸ್ ಮಾಡ್ತಾಯಿದ್ರೆ ಅದು ಬಂದಾಗುತ್ತೆ. ಅಂದರೆ ನೀವು ಎಲ್ಲಿವರೆಗೂ ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತೀವೋ ಅಲ್ಲಿವರೆಗೂ ಲಾಗಿನ್ ಆಗಿರುವ ಒಂದು ಹೊಸ ಫೀಚರನ್ನು ತಗೊಂಡಿದ್ದಾರೆ. ಇದು 12 hour ವರ್ಕ್ ಮಾಡೋರಿಗೆ ವರ್ಕೌಟ್ ಆಗಲ್ಲ, ಮತ್ತೆ ಲಾಗಿನ್ ಮಾಡಬೇಕಾಗತ್ತೆ. 6 to 8 hour ವರ್ಕಿಂಗ್ ಅವರ್ ಇರೋರಿಗೆ ಇದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಇದು ಇವತ್ತಿನ ಮಾಹಿತಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಆಟ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಆಟ ಯಾವಾಗಲೂ ತಯಾರಿರುತ್ತೆ.